ನಮಸ್ಕಾರ. ನಮ್ಮ ಸುದ್ದಿಗೆ ಸ್ವಾಗತ. ಈ ದಿವಸ ಶ್ರೀ ದಶರಥರಾಮೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಬಂದೀವಿ. ಈ ಕ್ಷೇತ್ರ ರಾಮಾಯಣ ಕಾಲದಿಂದಲೂ ಇದು ಪ್ರಖ್ಯಾತಿ ಹೊಂದಿದೆ. ಇಂಥ ಈ ಕ್ಷೇತ್ರದಲ್ಲಿ ಉದ್ಭವ ಇರೋ ಲಿಂಗ ಭಕ್ತರನ್ನ ಆಕರ್ಷಣೆಗೆ ಸಾಕ್ಷಿಯಾಗಿದೆ. ನಂಬಿ ನಡ್ಕೊಂಡ್ರೆ ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಸಾವಿರಾರು ಲಕ್ಷಾಂತರ ಉದಾಹರಣೆಗಳು ಈ ಕ್ಷೇತ್ರದಲ್ಲಿವೆ. ಕ್ಷೇತ್ರದ ಮಹಿಮೆನೇ ಭಕ್ತರ ಆಕರ್ಷಣೆ. ಹಾಗಾಗಿ ಇಲ್ಲಿ ಜಾತಿ ಮತ ಪಂಥ ಭೇದವಿಲ್ಲದಲೇ ಸರ್ವ ಜನಾಂಗನೂ ಸರ್ವ ಭಕ್ತರಾಗಿ ಬಂದು ನಡ್ಕೊತಾರೆ. ಯಾವುದೇ ಥರದ ಒಂದು ತೊಂದರೆ ತಾಪತ್ರಗಳು ಸಮಸ್ಯೆಗಳಿದ್ದರೂ ಕೂಡ ಇಲ್ಲಿ ಬಂದು ನಡ್ಕೊಂಡು ಸ್ವಾಮಿ ಅಪ್ಪಣೆ ಕೇಳಿ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಉಳಿತಾ ಇರೋದಂಥದ್ದು ನೂರಾರು ಸಾವಿರ ಲಕ್ಷಾಂತರ ಉದಾಹರಣೆಗಳಿವೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಕಂಚೀಪುರ ಹತ್ತಿರದ ದೊಡ್ಡವಜ್ರದ ಶ್ರೀ ದಶರಥ ರಾಮೇಶ್ವರ ಸ್ವಾಮಿಯ ಶಕ್ತಿ ಕ್ಷೇತ್ರದ ಮಹಿಮೆ ಅಪಾರವಾಗಿದೆ. ತ್ರೇತಾಯುಗದಲ್ಲಿ ದಶರಥ ಮಹಾರಾಜ ಬೇಟೆಗೆಂದು ಕಾಡಿಗೆ ಬಂದ ಸಂದರ್ಭದಲ್ಲಿ ನೀರಿನ ಗುಳುಗುಳು ಶಬ್ದ ದಶರಥನಿಗೆ ಕೇಳಿಬರುತ್ತದೆ. ಬೇಟೆ ಹರಸಿ ಬಂದಿದ್ದ ಆತ ಯಾವುದೋ ಪ್ರಾಣಿ ನೀರು ಕುಡಿಯುತ್ತಿರಬಹುದೆಂದು ಶಬ್ದವೇದಿ ಬಾಣ ಪ್ರಯೋಗ ಮಾಡುತ್ತಾನೆ. ಬಾಣ ನಾಟಿದ ತಕ್ಷಣ ಅಪ್ಪ ಅಮ್ಮ ಎನ್ನುವ ನೋವಿನ ಕೂಗು ಕೇಳಿಬರುತ್ತದೆ. ಆ ಧ್ವನಿಯನ್ನ ಆಲಿಸಿಕೊಂಡು ಹತ್ತಿರ ಹೋದಾಗ ಶ್ರವಣ ಎಂದು ತಿಳಿಯುತ್ತದೆ. ಬಾಯಾರಿ ದಾಹದಲ್ಲಿದ್ದ ತನ್ನ ಮಾತಾ ಪಿತೃವಿಗೆ ನೀರನ್ನ ತೆಗೆದುಕೊಂಡು ಹೋಗಿ ಕೊಡಿ ಎಂದು ಹೇಳಿ ಶ್ರವಣ ಸಾವನ್ನಪ್ಪುತ್ತಾನೆ. ದಶರಥನು ಮೌನವಾಗಿ ವೃದ್ಧ ದಂಪತಿಗಳಿಗೆ ನೀರನ್ನ ಕೊಡುವ ಸಂದರ್ಭದಲ್ಲಿ ಆ ದಂಪತಿಗಳ ಅಂತರಂಗದ ದೃಷ್ಟಿಗೆ ನಮ್ಮ ಮಗ ಶ್ರವಣನಲ್ಲ ಎಂದು ಗೋಚರವಾಗುತ್ತದೆ. ಆಗ ಆ ದಂಪತಿಗಳು ನಮಗೆ ನೀರು ಕೊಟ್ಟವರು ಯಾರು, ನನ್ನ ಮಗ ಶ್ರವಣನೆಲ್ಲಿ ಎಂದು ಕೇಳುತ್ತಾರೆ. ಮೌನಿಯಾಗಿದ್ದ ದಶರಥನು ಶ್ರವಣ ಕುಮಾರ ನನ್ನ ಕೈಯಲ್ಲೇ ಹತನಾದ ಎಂದು ಹೇಳುತ್ತಿದ್ದಂತೆ ದುಃಖಿತರಾದ ಶ್ರವಣನ ಮಾತಪಿತರು ನಮ್ಮ ಪುತ್ರಶೋಕ ನಿನಗೂ ತಟ್ಟಲಿ ಎಂದು ದಶರಥನಿಗೆ ಶಾಪ ನೀಡಿ ಪುತ್ರಶೋಕದಲ್ಲೇ ಮರಣ ಹೊಂದುತ್ತಾರೆ. ಈ ಪುರಾಣ ನಡೆದಿದ್ದು ಈ ದಶರಥ ರಾಮೇಶ್ವರನ ಕ್ಷೇತ್ರದಲ್ಲಿ. ಈಗಲೂ ಸಹ ನೀರಿನ ಹೊಂಡ ಶ್ರವಣ ಕುಮಾರನ ಹಾಗೂ ಮಾತಾ ಪಿತೃವಿನ ಸಮಾಧಿಯನ್ನ ಕಾಣಬಹುದಾಗಿದೆ. ಸ್ವಾಮಿ, ಇದು ಪುಣ್ಯಕ್ಷೇತ್ರ ಶ್ರೀ ದಶರಥರಾಮೇಶ್ವರ ಸ್ವಾಮಿ ವಜ್ರ. ಈ ಸ್ಥಳದ ಮಹಿಮೆ ಮತ್ತು ಪವಾಡಗಳು ಏನು ಅಂತ ಹೇಳ್ತೀರಾ? ನಮಸ್ತೆ, ನನ್ನ ಹೆಸರು ವೀರಭದ್ರ ಸ್ವಾಮಿ, ದೇವಸ್ಥಾನದ ಅರ್ಚಕರು. ಇಲ್ಲಿ ಶ್ರವಣ ಕುಮಾರ ಅವರ ತಂದೆ ತಾಯಿಯನ್ನ ಕರ್ಕೊಂಡು ತೀರ್ಥಯಾತ್ರೆಗೆ ಅಂತ ಹೇಳಿ ಬರ್ತಾ ಇರ್ತಾರೆ. ತೀರ್ಥಯಾತ್ರೆಗೆ ಬಂದಾಗ ಅವರಿಬ್ಬರಿಗೂ ಕೂಡ ಬಾಯಾರಿಕೆ ಆಗುತ್ತೆ. ಅವ್ರ ತಂದೆ ತಾಯಿಗೆ ಬಾಯಾರಿಕೆ ಆದಾಗ ಶ್ರವಣ ಕುಮಾರಿಗೆ ಹೇಳ್ತಾರೆ, ಎಲ್ಲಾದ್ರೂ ನೀರು ಹರಿತಾ ಇರೋದು ಇದ್ರೆ ಹೋಗಿ ನೀರು ತರಗಪ್ಪ, ಬಾಯಾರಿಕೆ ಆಗಿದೆ ಅಂತ ಹೇಳಿ. ಶ್ರವಣ ಕುಮಾರ ಒಂದು ಬಿಂದಿಗೆ ತಗೊಂಡು ನೀರ್ ತರಕ್ಕೆ ಅಂತ ಹೇಳಿ ಈ ಗಂಗೆಯಲ್ಲಿ ಹರಿತಾ ಇದೆಯಲ್ಲ, ಆ ಗಂಗೆಯಲ್ಲಿ ನೀರ್ ತರೋದಿಕ್ಕೆ ಅಂತ ಬರ್ತಾರೆ. ನೀರ್ ತರೋದಿಕ್ ಬಂದಾಗ ಗಂಗೆಯಲ್ಲಿ ನೀರ್ ತುಂಬ್ತಾ ಇರ್ಬೇಕಾದ್ರೆ ದಶರಥ ಮಹಾರಾಜ ಶಬ್ದವೇದಿ ಬಾಣ, ಯಾವ್ದೋ ಪ್ರಾಣಿ ನೀರ್ ಕುಡ, ಅವ್ರು ಬೇಟೆಗೆ ಬಂದಿರ್ತಾರೆ. ದಶರಥ ಮಹಾರಾಜ ಯಾವ್ದೋ ಪ್ರಾಣಿ ನೀರ್ ಕುಡಿತಾ ಇದೆ ಅಂತ ಹೇಳಿ ಶಬ್ದವೇದಿ ಬಾಣವನ್ನ ಪ್ರಯೋಗ ಮಾಡ್ತಾರೆ. ಅದು ಶ್ರವಣ ಕುಮಾರನ ಎದೆ ತಾಕ್ದಾಗ ಶ್ರವಣ ಕುಮಾರ ಅಪ್ಪ ಅಮ್ಮ ಅಂತ ಜೋರಾಗಿ ಕಿರುತ್ತಾಗ ದಶರಥ ಮಹಾರಾಜ ಕೆಳಗಿಳಿದು ಬಂದು ನೋಡ್ತಾನೆ, ಏನು ನಾನು ಯಾವ್ದೋ ಪ್ರಾಣಿ ಹೊಡೆದಿಲ್ಲ, ಅಚಾತುರಿ ಆಗಿದೆ ಅಂತ. ಕೆಳ ಬಂದು ನೋಡಿದಾಗ ಅದು ಶ್ರವಣ ಕುಮಾರ ಆಗಿರ್ತಾನೆ. ಅವಾಗ ಶ್ರವಣ ಕುಮಾರನಿಗೆ ಹೇಳ್ತಾನೆ, ನನ್ಗೆ ಗೊತ್ತಿಲ್ಲದ ಹಿಂಗೆ ನಾನು ಯಾವ್ದೋ ಪ್ರಾಣಿ ನೀರು ಕುಡಿತಾ ಇದೆ ಅಂತೇಳಿ ಬಾಣವನ್ನ ಪ್ರಯೋಗ ಮಾಡಿದೆ ಅಂತ ಹೇಳಿ. ಅವಾಗ ಶ್ರವಣ ಕುಮಾರ ನಮ್ಮ ತಂದೆ ತಾಯಿ ಅಲ್ಲಿದ್ದಾರೆ, ಅವ್ರಿಗೆ ನೀರು ಕೊಡು ಅಂತ ಹೇಳಿ ಅದೇ ಜಾಗದಲ್ಲಿ ಪ್ರಾಣವನ್ನ ಬಿಡ್ತಾನೆ. ಅವಾಗ ದಶರಥ ಮಹಾರಾಜ ಅವರ ತಂದೆ ತಾಯಿ ಹತ್ರ ನೀರು ತಗೊಂಡು ಹೋಗ್ತಾರೆ. ತಗೊಂಡೋದಾಗ ಅವರು ತಂದೆ ತಾಯಿ ಇಬ್ರು ಕೂಡ ಕಣ್ ಕಾಣಲ್ಲ. ಮುಟ್ಟು ನೋಡಿದಾಗ ಎಲ್ಲಿ ನನ್ನ ಮಗ ಅಂತ ಹೇಳಿ ಕೇಳ್ತಾರೆ. ಪ್ರಾಣಿ ನೀರು ಕುಡಿತಾ ಇದೆ ಅಂತ ಹೇಳಿ ಬಾಣವನ್ನ ಪ್ರಯೋಗ ಮಾಡಿದೆ ಅಂತ ನಡೆದ ಘಟನೆ ಎಲ್ಲ ವಿವರಿಸಿದಾಗ ಅವರಿಬ್ರು ತಂದೆ ತಾಯಿ ಶಾಪ ಕೊಡ್ತಾರೆ, ನಾವು ಮಗನ್ ಕಳ್ಕೊಂಡು ಹೆಂಗ್ ದುಃಖದಲ್ಲಿದ್ದೀವೋ ನೀನು ಅದೇ ರೀತಿ ದುಃಖವನ್ನ ಅನುಭವಿಸು ಅಂತ. ಆ ದುಃಖದ ಪಾಪ ವಿಮೋಚನೆಗಾಗಿ ದಶರಥ ಮಹಾರಾಜ ಈ ಲಿಂಗವನ್ನ ಪ್ರತಿಷ್ಠಾಪಿಸಿ ಪೂಜೆ ಮಾಡಿರೋದು. ರಾಮನು ಕೂಡ ವನವಾಸಕ್ಕೆ ಬಂದಾಗ ಈ ಲಿಂಗವನ್ನ ಪೂಜೆ ಮಾಡಿರೋ ಒಂದು ಪ್ರತೀತಿ ಇದೆ. ಆದ್ರಿಂದ ದಶರಥ ಮತ್ತು ರಾಮ ಇಬ್ರು ಪೂಜೆ ಮಾಡೋದ್ರಿಂದ ದಶರಥ ರಾಮಲಿಂಗೇಶ್ವರ ಅಂತ ಹೇಳಿ ಹೆಸರು ಬಂದಿರೋದು. ಇಲ್ಲಿ ಬೆಳೀತಾ ಇರೋದು. ಈಗ ದಶರಥ ಮಹಾರಾಜ ಇದನ್ನ ಲಿಂಗ ಸ್ಥಾಪನೆ ಮಾಡಿದ್ದೆ ಅಂತಂದ್ರಲ್ವಾ, ಈಗ ರಾಮಂಗೆ ಈ ರಾಮೇಶ್ವರನ ಹೆಸರು ರಾಮ ಅಂತ ಅದು ದಶರಥ ರಾಮ ಬಂದು ಈಗ ರಾಮ ಬಂದು ಪೂಜೆ ಮಾಡಿರೋದು. ಇದು ರಾಮನು ಕೂಡ ವನವಾಸಕ್ಕೆ ಬಂದಾಗ ಅವಾಗ ಪೂಜೆ ಮಾಡೋದ್ರಿಂದ ದಶರಥ ಮತ್ತು ರಾಮ ಇಬ್ರು ಪೂಜೆ ಮಾಡೋದ್ರಿಂದ ದಶರಥ ರಾಮಲಿಂಗೇಶ್ವರ ಅಂತ ಹೇಳಿ ಹೆಸರು ಬಂದಿರೋದು. ಇಲ್ಲಿ ಕೆಲವರು ಮಕ್ಕಳಾಗ್ಲಿಲ್ತಾರೋ ಇಲ್ಲೊಂದು ಸಂಕಲ್ಪ ಬಂದು ಇಲ್ಲಿ ಗಂಗಾಸ್ನಾನ ಮಾಡ್ಕೊಂಡು ಒಂದು ಸಂಕಲ್ಪ ಮಾಡ್ಕೊಂಡು ಹೋದ್ರೆ ಮಕ್ಕಳಾಗೋದು, ಏನೇ ಕೆಲಸ ಕಾರ್ಯಗಳು ಎಲ್ಲ ಸಿದ್ಧಿ ಆಗೋದು, ಪ್ರತಿಯೊಂದು ಎಲ್ಲಾ ಕೆಲಸ ಕಾರ್ಯಗಳು ನೆರವೇರುತ್ತೆ. ಇಲ್ಲಿ ಏನಿಲ್ಲ, ಸ್ವಾಮಿಗೆ ಒಂದು ಅಭಿಷೇಕ ಮಾಡಿಸಿ ಒಂದು ಪ್ರಸಾದವನ್ನ ಸ್ವೀಕರಿಸಿದ್ರೆ
ಇಲ್ಲೊಂದು ಹೋಳಿಗೆ ಊಟ ಮಾಡ್ಬಿಟ್ಟು ವಾನರರಿಗೆ ಅಂದ್ರೆ ಕೋತಿಗಳಿಗೆಲ್ಲ ಎಡೆ ಹಾಕ್ಬಿಟ್ಟು ಇಲ್ಲಿ ಸ್ವಾಮಿಗೆಲ್ಲ ಎಡೆ ಕೊಟ್ಬಿಟ್ರೆ ಅವ್ರದ್ದು ಏನೇ ಕಷ್ಟ ಇಷ್ಟಾರ್ಥಗಳೆಲ್ಲ ಇದ್ರು ಕೂಡ ಆ ಸ್ವಾಮಿ ಆದಷ್ಟು ಬೇಗ ಈಡೇರಿಸ್ತಾರೆ.